ಬೆಳಿಗ್ಗೆ ಎದ್ದು ಹಾಲು ಕುಡ್ಕೊಂಡು ಸೀದಾ ನಮ್ಮ ಕೆಲಸ ಕಡೆಗೆ ಹೊಂಟೆ. ಯಾಕಂದ್ರೆ ಇವತ್ತು ಬೇಗ ಹೋಗಿ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು, ಐಟಮ್ಗಳು ತರಬೇಕಾಗಿತ್ತು, ಮತ್ತೆ ಡಿಸ್ಪ್ಲೇಗಳು ತರಬೇಕಾಗಿತ್ತು. ಅದಕ್ಕೆ ಅಲ್ಲಿಂದ ಬಂದೆ, ಮನೆ ಬಿಟ್ಟು ಸೀದಾ ಬಸ್ಸಿಗೆ ಹತ್ತೆ. ಬಸ್ಸಲ್ಲಿ ಎಷ್ಟು ರಶ್ ಅಂದ್ರೆ ನಿಂತ್ಕೊಳ್ಳಕ್ಕೆ ಮಾತ್ರ ಜಾಗ ಇರೋದು ಅಷ್ಟೇ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸಾಫ್ಟ್ವೇರ್ ಕ್ಲಾಸ್ ಅಟೆಂಡ್ ಮಾಡಿದೆ. ಸಾಫ್ಟ್ವೇರ್ ಕ್ಲಾಸ್ ಅಲ್ಲಿ ಯಾವ ತರ ಫೋನ್ ಲಾಕ್ ಆಗಿದ್ರೆ ಯಾವ ತರ ಲಾಕ್ ಮುರಿಬೇಕು, ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು ಅದೆಲ್ಲ ಹೇಳ್ಕೊಟ್ರು. ನಮ್ ಸರ್ ಬೇರೆಯವ್ರಿಗೆಲ್ಲ ಐಸಿ ರಿಬೋಲಿಂಗ್ ಮಾಡ್ಕೊಡ್ತಾ ಇದ್ರು. ಅವ್ರು ಹೇಳ್ಕೊಡ್ತಾ ಇದ್ರು. ನಮ್ ಫ್ರೆಂಡ್ದು ಫೋನ್ ಡಿಸ್ಪ್ಲೇ ಟಚ್ ವರ್ಕ್ ಆಗ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಟಚ್ ಗ್ಲಾಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಟಚ್ ಗ್ಲಾಸ್ ತೆಗಿತಾ ಇದ್ವಿ. ಇವ್ನು ಕರೆಕ್ಟ್ ಆಗಿ ತೆಗಿಯಕ್ ಬಂದಿಲ್ಲ, ಅದಕ್ಕೆ ಆಮೇಲೆ ಸರ್ ಬಂದ್ ಮಾಡ್ಕೊಟ್ರು. ಪಾಪ 2 ಸತಿ ತೆಗ್ದ, ಅದ್ರಲ್ಲೂ ಕೂಡ ಪೊರಲೈಸ್ ಪೇಪರ್ ನ ಕಟ್ ಮಾಡ್ಬಿಟ್ಟಿದ್ದ, ಆ ತರ ತೆಗ್ದಿದ್ದ. ಆಮೇಲೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಅದಾದ್ಮೇಲೆ ಅದ್ರ ಮೇಲೆ ಹೊಸ ಟಚ್ ಗ್ಲಾಸ್ ನ ಕುಣಿಸಿದ್ವಿ. ಬರೋ ಮುಂಚೆ ಮಳೆ ಬೇರೆ ಹುಯ್ತಾ ಇತ್ತು, ಅದಕ್ಕೆ ಇನ್ನೂ ಲೇಟ್ ಆಗೋಯ್ತು ಮನೆಗೆ ಹೋಗೋದು. ಎಷ್ಟು ಮಳೆ ಹುಯ್ತು ಅಂದ್ರೆ ಹಾಫ್ ಅನ್ ಅವರ್ಗೆ ರೋಡ್ ಫುಲ್ ತುಂಬೋಗ್ಬಿಟ್ಟೈತೆ ನೀರಿಂದ. ಈ ಮೋರಿ ಕೂಡ ತುಂಬಿ ನೀರ್ ಆಚೆ ಬರೋಷ್ಟು ಮಳೆ ಹುಯ್ದೈತೆ. ಮಳೆ ಹುಯ್ದಿರೋದಕ್ಕೆ ಫುಲ್ ಟ್ರಾಫಿಕ್, ಬಸ್ಸೇ ಜರುಗ್ತಾ ಇಲ್ಲ ಮುಂದೆ, ಆ ತರ ಟ್ರಾಫಿಕ್. ನಮ್ ಫ್ರೆಂಡಿಗೆ ಫೋನ್ ಮಾಡಿದೆ, ಬಾರೋ ಕೋಳಿ ಫಾರಂ ಇಂದ ಪಿಕ್ ಮಾಡು ಅಂತ. ಬಂದ ಅವನು. ಆಮೇಲೆ ಹೋಗ್ತಾ ಇದ್ವಿ. ಎಲ್ಲ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ನಾನು ಪ್ರಸಾದ ಊಟ ಎಲ್ಲಿ ಕೊಡ್ತಾರೋ ಅದನ್ನ ಹುಡ್ಕೊಂಡು ಹೋಗಿದ್ದೀನಿ. ಬಂದು ಇವಾಗ ಇಲ್ಲಿ ಪ್ರಸಾದ ತಿಂತಾ ಇದ್ದು ಬಂದು ಪ್ರಸಾದ ಇಟ್ಕೊಂಡು ತಿಂತಾ ಇದ್ದೀನಿ. ಡ್ಯಾನ್ಸ್ ಆಡಕ್ ಬರಲ್ಲ ಅಂದ್ರೂ ಬಿಟ್ಟಿಲ್ಲ ಇವರು. 2 ಸ್ಟೆಪ್ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆಗೆ ಬಂದೆ ಅಷ್ಟೇ. ಇವತ್ತಿಗೆ ಮತ್ತೆ ನಾಳೆ ಸಿಗೋಣ, ಬಾಯ್.